ಸಿಎಂ ಸಿದ್ದರಾಮಯ್ಯನವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಯಾವಾಗಲೂ ಏನೋ ಒಂದು ವಿರೋಧಾಪ ಆಗುತ್ತೋ ಇಲ್ವೋ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಈಗ ವ್ಯಕ್ತವಾಗಿದೆ. ಆಲೋಚನೆಯೇ ಮಾಡದೆ ಏಕಾಏಕಿ ನೇರವಾಗಿ ಇನ್ಸಿಡೆಂಟ್ ನಡೆದಂತಹ ಮರುಕ್ಷಣವೇ ಅದಕ್ಕೆ ಸಂಬಂಧಪಟ್ಟಂತಹ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡಿಬಿಡ್ತಾರೆ ಸಿದ್ದರಾಮಯ್ಯನವರು. ಜಸ್ಟ್ ಆಗ್ತಾನೆ SP ಆಗಿ ಚಾರ್ಜ್ ತೆಗೆದುಕೊಂಡಂತಹ ವ್ಯಕ್ತಿಯನ್ನು ವೆರಿ ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡಿದ್ರು. ಮುಖ್ಯಮಂತ್ರಿಗಳೇ, ನಿಜವಾಗ್ಲೂ ಸಸ್ಪೆಂಡ್ ಮಾಡೋದಿತ್ತು ಅಂದರೆ ನಿಮ್ಮ ಪಕ್ಷ ಶಾಸಕರನ್ನು ಸಸ್ಪೆಂಡ್ ಮಾಡಿರಿ. ಅವರಿಂದ ತಾನೇ ಈ ಗಲಾಟೆ ಆಗಿರೋದು. SP ಗಲಾಟೆ ಆಯಿತಾ, ಪೊಲೀಸರಿಂದ ಗಲಾಟೆ ಆಯಿತಾ, ಯಾರಿಂದ ಗಲಾಟೆ ಆಗಿರೋದು? ನಿಮ್ಮ ಪಕ್ಷದ ಶಾಸಕರನ್ನ ಅನಾಮತ್ ಮಾಡಿ ಸಾಧ್ಯ ಆದರೆ. ಆ RCB ಟ್ರೋಫಿ ಗೆದ್ದ ಸಂಭ್ರಮಾಚರಣೆಯನ್ನು ಮಾಡ್ಬೋದಿತ್ತಲ್ವ? ಇಮಿಡಿಯೇಟ್ ಆಗಿ ಮಾಡಿದ್ದಾರೆ. ಅಲ್ಲೂ ಅಷ್ಟೇ, ಆ ಸ್ಟ್ಯಾಂಪೇಡ್ ಆಗಿ ವೆರಿ ನೆಕ್ಸ್ಟ್ ಮೂಮೆಂಟ್ ಆ ದಯಾನಂದರವ್ರನ್ನ ಸಸ್ಪೆಂಡ್ ಮಾಡಿದ್ರು ಕಮಿಷನರ್. ಮಾತಿಗೆ ಸಸ್ಪೆಂಡ. ನಮಸ್ಕಾರ, ರೆಬಲ್ TV ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಸಿಎಂ ಸಿದ್ದರಾಮಯ್ಯನವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಯಾವಾಗಲೂ ಏನೋ ಒಂದು ವಿರೋಧಾಪ. ಅದೇನೋ ಗೊತ್ತಿಲ್ಲ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಡಿಪಾರ್ಟ್ಮೆಂಟನ್ನು ಕಂಡ್ರೆ, ಡಿಪಾರ್ಟ್ಮೆಂಟಿನ ಹಿರಿಯ ಅಧಿಕಾರಿಗಳನ್ನು ಕಂಡ್ರೆ, ಪೊಲೀಸರನ್ನು ಕಂಡ್ರೆ ಆಗುತ್ತೋ ಇಲ್ವೋ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಈಗ ವ್ಯಕ್ತವಾಗಿದೆ. ಯಾಕೆಂತಂದರೆ ರಾಜ್ಯದಲ್ಲಿ ಅದು ಏನೇ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ನಡೆದರೂ ಕೂಡ ಆ ಲಾ ಆ್ಯಂಡ್ ಆರ್ಡರ್ಗೆ ಹೆಂಗೆ ಧಕ್ಕೆ ಆಯಿತು, ಯಾರ ಕ್ರೈಮ್ ಮಾಡಿದರು, ಯಾರ ಗಲಭೆಗಳನ್ನು ಸೃಷ್ಟಿ ಮಾಡಿದರು, ಅವರ ಮೇಲೆ ಏನು ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ಆಲೋಚನೆಯೇ ಮಾಡದೆ ಏಕಾಏಕಿ ನೇರವಾಗಿ ಇನ್ಸಿಡೆಂಟ್ ನಡೆದಂತಹ ಮರುಕ್ಷಣವೇ ಅದಕ್ಕೆ ಸಂಬಂಧಪಟ್ಟಂತಹ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡಿಬಿಡ್ತಾರೆ ಸಿದ್ದರಾಮಯ್ಯನವರು. ಈ ಮೊನ್ನೆ ಬಳ್ಳಾರಿಯಲ್ಲಿ ಏನು ಬ್ಯಾನರ್ದು ಗಲಾಟೆ ನಡೀತಲ್ಲ, ಆ ಗಲಾಟೆಯಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ ಗ್ಯಾಂಗ್ ವಾರ್ಗಳೇನಾಯಿತು, ಒಂದು ಕಡೆ ನಾರಾ ಭರತ್ ರೆಡ್ಡಿ, ಮತ್ತೊಂದು ಕಡೆ ಗಾಲಿ ಜನಾರ್ದನ್ ರೆಡ್ಡಿ, ಇವರಿಬ್ಬರ ಮಧ್ಯೆ ವಾರ್ ಏನಾಯ್ತಲ್ಲ, ಇವರಿಬ್ಬರ ಫಾಲೋವರ್ಸ್ಗಳಿಗೆ ಸಂಬಂಧಪಟ್ಟಂತಹ ಗ್ಯಾಂಗ್ ವಾರ್ ಏನಾಯಿತು, ಅದರಲ್ಲಿ ಎನ್ಕೌಂಟರ್ ಆಯಿತು. ಪೊಲೀಸರು ಗುಂಡು ಹಾರಿಸಿದರು, ಪ್ರೈವೇಟ್ ಖಾಸಗಿ ಗನ್ಮ್ಯಾನ್ಗಳು ಗುಂಡು ಹಾರಿಸಿದರು. ಆ ಗುಂಡು ಹಾರಿಸುವಂತಹ ಪ್ರಕ್ರಿಯೆಯಲ್ಲಿ ಗುಂಡೇಟಿಗೆ ರಾಜಶೇಖರ ಅನ್ನುವಂಥ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಬಲಿಯಾಯಿತು. ಆತ ಸತ್ತು ಹೋದ. ಆತ ಸಾವನ್ನಪ್ಪಿದ ನಂತರ ಬಹಳ ದೊಡ್ಡ ಪ್ರಮಾಣದ ತೀಕ್ಷ್ಣತೆಯನ್ನು ಈ ಪ್ರಕರಣ ಪಡೆದುಕೊಳ್ತು. ಇದರ ಬೆನ್ನಲ್ಲಿನೇ ಇಮಿಡಿಯೇಟ್ ಆಗಿ ಬಳ್ಳಾರಿಯ SP ಆಗಿದ್ದಂತಹ ಪವನ್ ನಜ್ಜೂರ್ ಅವರನ್ನು ಸಿದ್ದರಾಮಯ್ಯನವರು ಸಸ್ಪೆಂಡ್ ಮಾಡಿಬಿಟ್ರು. ಇನ್ಫ್ಯಾಕ್ಟ್ ಜನವರಿ 1ನೇ ತಾರೀಕು SP ಆಗಿ ಬಳ್ಳಾರಿಯ SP ಆಗಿ ಪವನ್ ನಜ್ಜೂರ್ ಅವರು ಚಾರ್ಜ್ ತಗೊಂಡಿದ್ದಾರೆ. ಜನವರಿ 1ನೇ ತಾರೀಕು ಅವರು ಚಾರ್ಜ್ ತೆಗೆದುಕೊಂಡಂತಹ ಕೆಲವು ಗಂಟೆಗಳಲ್ಲಿ ಈ ಇನ್ಸಿಡೆಂಟ್ ನಡೆದಿದೆ. ಅವರೇನು ತಿಂಗಳಾನುಗಟ್ಟಲೆ ಬಳ್ಳಾರಿ SP ಆಗಿ ಏನು ಕೆಲಸ ಮಾಡಿಲ್ಲ. ವರ್ಷಾನುಗಟ್ಟಲೆ ಬಳ್ಳಾರಿಯಲ್ಲೇ ಇದ್ಕೊಂಡು ಬಳ್ಳಾರಿಯ ಆಳ ಅಗಲವನ್ನು, ಬಳ್ಳಾರಿಯಲ್ಲಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅನ್ನೋದನ್ನು ತಿಳ್ಕೊಂಡಿಲ್ಲ. ಜಸ್ಟ್ ಫ್ಯೂ ಅವರ್ಸ್, ಕೆಲವು ಗಂಟೆಗಳಷ್ಟೇ SP ಆಗಿ ಚಾರ್ಜ್ ತೆಗೆದುಕೊಂಡಂತಹ ಕೆಲವು ಗಂಟೆಗಳಲ್ಲಿ ಈ ಇನ್ಸಿಡೆಂಟ್ ನಡೆದಿದೆ. ಯಾವುದಾದ್ರೂ ಪೊಲೀಸರಿಗೆ ನಮ್ಮ ಏರಿಯಾದಲ್ಲಿ ಒಂದು ಕೊಲೆ ಆಗುತ್ತೆ, ನಮ್ಮ ಏರಿಯಾದಲ್ಲಿ ಒಂದು ಕಳ್ಳತನ ಆಗುತ್ತೆ, ನಮ್ಮ ಏರಿಯಾದಲ್ಲಿ ಒಂದು ಸುಲಿಗೆ ಆಗುತ್ತೆ, ನಮ್ಮ ಏರಿಯಾದಲ್ಲಿ ಒಂದು ಧರ್ಮದ ದಂಗಲ್ ಆಗುತ್ತೆ, ನಮ್ಮ ಏರಿಯಾದಲ್ಲಿ ಈ ಥರದ ಒಂದು ಗಲಭೆ ಆಗುತ್ತೆ ಅಂತ ಕನಸು ಬೀಳುತ್ತಾ? ಅವರೇನು ತ್ರಿಕಾಲ ಜ್ಞಾನಿಗಳ? ಗೊತ್ತಾಗ್ತಾ ಇಲ್ಲ ನನಗೆ ಸಿದ್ದರಾಮಯ್ಯನವರು ಯಾವ ಪಾಯಿಂಟ್ ಆಫ್ ವ್ಯೂನಲ್ಲಿ ವಿಚಾರ ಮಾಡ್ತಿದ್ದಾರೆ, ಅಥವಾ ಯಾವ ಕಾರಣದಿಂದ SP ಅವರನ್ನು ಸಸ್ಪೆಂಡ್ ಮಾಡಿದರು ಅನ್ನುವಂಥದ್ದು ಸೀರಿಯಸ್ಲಿ ಗೊತ್ತಾಗ್ತಾ ಇಲ್ಲ. ಯಾಕೆಂತಂದರೆ ಪವನ್ ನಜ್ಜೂರ್ ಅವರನ್ನು ಸಸ್ಪೆಂಡ್ ಮಾಡೋದಕ್ಕೆ ಸೂಕ್ತ ಕಾರಣ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಹೌದು, ಅವರು ತಿಂಗಳಾನುಗಟ್ಟಲೆ ಬಳ್ಳಾರಿಯಲ್ಲಿಯೇ ಇದ್ದು ಬಳ್ಳಾರಿಯ ಆಗು ಹೋಗುಗಳನ್ನು ಅರ್ಥೈಸಿಕೊಂಡು, ಅಥವಾ ಆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಸ್ಥಳದಲ್ಲಿಯೇ ಇದ್ದು ಅದನ್ನು ನಿಯಂತ್ರಣ ಮಾಡೋಕ್ಕಾಗದೆ ಅದರಲ್ಲಿ ಏನಾದರೂ ಅವರು ಫೇಲ್ಯೂರ್ ಆಗಿದ್ದರೆ ಅವರನ್ನು ಸಸ್ಪೆಂಡ್ ಮಾಡಿದರೆ ಒಂದು ಪರಮಾರ್ಥ ಇರೋದು ಅದರಲ್ಲಿ ಒಂದು ಅರ್ಥ ಇದೆ. ಅದನ್ನು ಹೊರತುಪಡಿಸಿ ಜಸ್ಟ್ ಆಗ್ತಾನೆ SP ಆಗಿ ಚಾರ್ಜ್ ತೆಗೆದುಕೊಂಡಂತಹ ವ್ಯಕ್ತಿಯನ್ನು ವೆರಿ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡಿಬಿಟ್ರು. ಐ ಹ್ಯಾವ್ ಬೀನ್ ಸಸ್ಪೆಂಡೆಡ್ SP ಆಫ್ ಬಳ್ಳಾರಿ ಅಂತ ಹೇಳಿ ಸ್ಟೇಟ್ಮೆಂಟನ್ನು ಪಾಸ್ ಮಾಡಿದರು. ಅದು ಯಾಕೆ ಸಸ್ಪೆಂಡ್ ಮಾಡಿದರು ಅನ್ನುವಂಥದ್ದು ದೊಡ್ಡ ಯಕ್ಷ ಪ್ರಶ್ನೆ. ಇನ್ನು ಇದಾದಮೇಲೆ, ಸಸ್ಪೆಂಡ್ ಆದಮೇಲೆ, ಪವನ್ ನಜ್ಜೂರ್ ಅವರು ಸಸ್ಪೆಂಡ್ ಆದಮೇಲೆ ಒಂದು ವಿಷಯ ಬಹಳ ಜೋರಾಗಿ ಚರ್ಚೆ ಆಗೋದಕ್ಕೂ ಪ್ರಾರಂಭ ಆಯಿತು. ಈ ಅವಮಾನವನ್ನು ಸಹಿಸಲಾರದೆ, ಅಂದರೆ ಸಸ್ಪೆಂಡ್ ಆದಂತಹ ಅವಮಾನವನ್ನು ಸಹಿಸಲಾರದೆ ಎಲ್ಲೋ ಒಂದು ಕಡೆಗೆ SP ಪವನ್ ನಜ್ಜೂರ್ ಅವರು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದರು ಅನ್ನುವಂತಹ ಸುದ್ದಿಗಳು ಹರಿದಾಡೋದಕ್ಕೆ ಪ್ರಾರಂಭ ಆಯಿತು. ಎಲ್ಲೋ ತುಮಕೂರಿನ ಸ್ನೇಹಿತರ ಫಾರ್ಮ್ ಹೌಸಿಗೆ ಹೋಗಿದ್ದರಂತೆ, ಅಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದರಂತೆ ಅನ್ನುವಂತಹ ಅಂತ್ಯಕಂತ್ಯಗಳು, ಸುಳ್ಳಿನ ಸುದ್ದಿಗಳು ಹರಿದಾಡೋಕ್ಕೆ ಪ್ರಾರಂಭ ಆಯಿತು. ಬಟ್ ವೆರಿ ಕ್ಲಿಯರ್ಲಿ
ಪವನ್ ನಜ್ಜೂರ್ ಅವರು ಯಾವುದೇ ತರಹದ ಆತ್ಮಹತ್ಯೆಯ ಪ್ರಯತ್ನವನ್ನು ಮಾಡಿಲ್ಲ. ಆತ್ಮಹತ್ಯೆಯ ತಂಟೆಗೂ ಕೂಡ ಆ ವ್ಯಕ್ತಿ ಹೋಗಿಲ್ಲ. ಇದನ್ನು ಸ್ವತಃ SP ಆಗಿರುವಂಥ ಪವನ್ ನಜ್ಜೂರ್ ಅವರ ತಾಯಿನೇ ಬಹಳ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಡುವ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ನನ್ನ ಮಗ ಯಾವುದೇ ತರಹದ ಆತ್ಮಹತ್ಯೆಗೆ ಮುಂದಾಗಿಲ್ಲ, ಆತ್ಮಹತ್ಯೆ ಪ್ರಯತ್ನವನ್ನು ಮಾಡಿಲ್ಲ. ಆತ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ, ಲೋಕಾಯುಕ್ತದಲ್ಲಿ ಬಹಳ ನಿಷ್ಠೆಯಿಂದ ಸೇವೆಯನ್ನು ಸಲ್ಲಿಸಿದ್ದಾನೆ. ಕೆಲವು ಗಂಟೆಗಳಲ್ಲಿ ಆತ ಬಳ್ಳಾರಿಯ SP ಆಗಿ ಅಧಿಕಾರವನ್ನು ಸ್ವೀಕರಿಸಿದಂತಹ ಕೆಲವು ಗಂಟೆಗಳಲ್ಲಿ ಈ ನಡೆಯಬಾರದಂತಹ ಘಟನೆ ನಡೆದಿದೆ. ಅದರ ಜೊತೆಗೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಸಾವೇನಾಗಿತ್ತಲ್ಲ, ಆತನ ಸಾವಿನ ಬೆನ್ನಲ್ಲಿಯೇ ಆತನ ಅಂತ್ಯಕ್ರಿಯೆ ಏನಾಗುತ್ತೋ ಆ ಅಂತ್ಯಕ್ರಿಯೆ ಸಂಪೂರ್ಣವಾಗಿ ಮುಗಿಯೋ ತನಕ ಕೂಡ ಭದ್ರತಾ ಕಾರ್ಯವನ್ನು ನನ್ನ ಮಗ ಪವನ್ ತೆಗೆದುಕೊಂಡಿದ್ದಾನೆ. ಅವನಲ್ಲೇ ಇದ್ದ. ಆದರೆ ಏಕಾಏಕಿ ಕಾರಣವೇ ಇಲ್ಲದೆ ಅವನನ್ನು ಸಸ್ಪೆಂಡ್ ಮಾಡಿರೋದು ಎಲ್ಲೋ ಒಂದು ಕಡೆಗೆ ಆಘಾತ ಆಗಿದೆ. ನನಗೂ ಆಘಾತ ಆಗಿದೆ, ನನ್ನ ಮಗ ಪವನ್ ನಜ್ಜೂರ್ಗೂ ಆಘಾತ ಆಗಿದೆ. ಆಘಾತ ಆಗಿರೋದು ನಿಜ, ಬೇಜಾರಾಗಿರೋದು ನಿಜ. ಆದರೆ ನನ್ನ ಮಗ ಆತ್ಮಹತ್ಯೆಗೆ ಶರಣಾಗಿಲ್ಲ, ನನ್ನ ಮಗ ಆತ್ಮಹತ್ಯೆಗೆ ಪ್ರಯತ್ನಿಸಿಲ್ಲ ಅನ್ನುವಂತಹ ಮಾತನ್ನು ಪವನ್ ನಜ್ಜೂರ್ ಅವರ ತಾಯಿನೇ ಹೇಳ್ತಾ ಇದ್ದಾರೆ. ಸಸ್ಪೆಂಡ್ ಮಾಡೋದು ಅದು ಒಂದು ಆನ್ಸರೇಬಲ್, ಅಥವಾ ಸಸ್ಪೆಂಡ್ ಮಾಡೋದ್ರಿಂದ SP ಬದಲಾಯಿಸೋದ್ರಿಂದ, ಅಧಿಕಾರಿಗಳನ್ನು ಬದಲಾಯಿಸೋದ್ರಿಂದ ಹೋದಂತಹ ಪ್ರಾಣ ವಾಪಸ್ ಬರುತ್ತಾ, ಅಥವಾ ಆದಂತಹ ಗಲಭೆ ಸರಿಗೆ ಹೋಗುತ್ತಾ? ಮುಖ್ಯಮಂತ್ರಿಗಳೇ, ನಿಜವಾಗ್ಲೂ ಸಸ್ಪೆಂಡ್ ಮಾಡೋದಿತ್ತು ಅಂದರೆ ನಿಮ್ಮ ಪಕ್ಷದ ಶಾಸಕರನ್ನು ಸಸ್ಪೆಂಡ್ ಮಾಡಿರಿ. ಅವರಿಂದ ತಾನೇ ಈ ಗಲಾಟೆ ಆಗಿರೋದು. SP ಗಲಾಟೆ ಆಯಿತಾ? ಪೊಲೀಸರಿಂದ ಗಲಾಟೆ ಆಯಿತಾ? ಯಾರಿಂದ ಗಲಾಟೆ ಆಗಿರೋದು? ನಿಮ್ಮ ಪಕ್ಷದ ಶಾಸಕರನ್ನ ಅನಾಮತ್ ಮಾಡಿ ಸಾಧ್ಯ ಆದರೆ. ಪೊಲೀಸರನ್ನ ಯಾಕ್ರಿ ದೂರ್ತೀರಾ? ಪೊಲೀಸರನ್ನ ಯಾಕ್ರಿ ಸಸ್ಪೆಂಡ್ ಮಾಡ್ತೀರಾ? ನಾನು ಆಗಲೇ ಹೇಳಿದೆ, ಹೌದು ಅವ್ರು ಅಲ್ಲೇ ಇದ್ದು ಎಲ್ಲ ಆಗುತ್ತೆ ಅಂತ ಗೊತ್ತಿದ್ದು ನಿಸ್ಸಹಾಯಕರಾಗಿ ಹೆಲ್ಪ್ಲೆಸ್ ಆಗಿ, ಆಯಿತಾ, ಸುಮ್ಮನೆ ಖಾಲಿ ಕೂತಿದ್ರೆ, ಕೆಲಸ ಮಾಡದಿದ್ದರೆ ಅವ್ರನ್ನ ಸಸ್ಪೆಂಡ್ ಮಾಡಿದರೆ ಒಂದು ಅರ್ಥ ಇರೋದು. ಆಗ ಮುಖ್ಯಮಂತ್ರಿಗಳ ನಿರ್ಣಯವನ್ನು ಎಲ್ಲರೂ ಒಪ್ತಿದ್ರು. ಆ ಯಪ್ಪ ಚಾರ್ಜ್ ತೊಗೊಂಡು ಇನ್ನೂ ಕೆಲವು ಗಂಟೆಗಳಲ್ಲಿ ಆಗಿಲ್ಲ, ಆಗ ಈ ಇನ್ಸಿಡೆಂಟ್ ನಡೆದಿದೆ. ಇದನ್ನು ಮುಂದಿಟ್ಕೊಂಡು SP ಸಸ್ಪೆಂಡ್ ಮಾಡಿಬಿಟ್ರೆ ನೀವು. ಯಾವ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ತನ್ನ ಲಿಮಿಟ್ಸ್ಗಳಲ್ಲಿ, ತನ್ನ ಟೆರಿಟರಿಗಳಲ್ಲಿ ಕ್ರೈಮ್ ನಡಿಬೇಕು, ಗಲಭೆಗಳು ನಡಿಬೇಕು, ಶಾಂತಿ ಸೌಹಾರ್ದಕ್ಕೆ ಧಕ್ಕೆ ಆಗಬೇಕು, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಬೇಕು ಅಂತ ಯಾವ ಪೊಲೀಸರು ಬಯಸಲ್ಲ. ಏನು ಹರಕೆ ಹೊತ್ಕೊಂಡು ಬಂದಿರ್ತಾರೆ ಆ ಜಾಗಕ್ಕೆ. ಕ್ರೈಮ್ ಆಗಲಿ, ಅಫೆನ್ಸ್ಗಳಾಗಲಿ, ರೇಪ್ ಆಗಲಿ, ಸುಲಿಗೆ ಆಗಲಿ, ದರೋಡೆಗಳಾಗಲಿ, ಜಾತಿಗಳ ಮಧ್ಯೆ ಕಲಹ ಆಗಲಿ, ರಾಜಕೀಯ ಪಕ್ಷದವರು ಬಡದಾಡ್ಕೊಂಡು ಈ ರೀತಿ ಸಾಯಲಿ ಅಂತ ಯಾರಾದರೂ ಹರಕೆ ಹೊತ್ಕೊಂಡು ಬರ್ತಾರಾ ಪೊಲೀಸರು? ಇಲ್ಲ ತಾನೆ. ಅಷ್ಟಕ್ಕೂ ಆಗಿರೋದು ಯಾರಿಂದ? ಈ ಗಲಭೆ ಸೃಷ್ಟಿ ಆಗಿರೋದು ಯಾರಿಂದ? ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ. ಇದಕ್ಕೆ ಸಂಬಂಧಪಟ್ಟವ್ರು ಯಾರು? ಒಂದು ಕಡೆ BJPಯ ಜನಾರ್ದನ್ ರೆಡ್ಡಿ ಕಡೆಯವರಿಗೆ, ಇನ್ನೊಂದು ಕಾಂಗ್ರೆಸ್ ಕಡೆಯ ಅಂದರೆ ನಿಮ್ಮದೇ ಪಕ್ಷದ ನಾರಾ ಭರತ್ ರೆಡ್ಡಿ ಕಡೆಯವ್ರಿಗೆ ಜಗಳ ಇತ್ತಾನೆ. BJPಯವ್ರ ಮೇಲೆ ಅದಕ್ಕೆ ಆ್ಯಕ್ಷನ್ ತಗೊಳ್ಳೋಕ್ಕೆ ನಿಮಗೆ ರೈಟ್ಸ್ ಇಲ್ಲ. ನೀವು BJP ಪಕ್ಷದವರಲ್ಲ, ಅಟ್ಲೀಸ್ಟ್ ನೀವು ಕಾಂಗ್ರೆಸ್ನವರಲ್ಲ, ಕಾಂಗ್ರೆಸ್ ಪಕ್ಷದವರಲ್ವಾ, ನೀವು ಮುಖ್ಯಮಂತ್ರಿಗಳಲ್ವಾ, ನಿಮ್ಮ ಪಕ್ಷದ ಶಾಸಕರ ಮೇಲೆ ಆ್ಯಕ್ಷನ್ ತಗೊಳ್ಳಿ. ಅದೇನೋ ಸತ್ಯ ಶೋಧನಾ ಸಮಿತಿ ಅಂತ ರಚನೆ ಮಾಡಿದ್ರಲ್ಲ, ಆ ಸತ್ಯ ಶೋಧನೆ ಆಗೋಕ್ಕೆ ಇನ್ನೂ ಎಷ್ಟು ತಿಂಗಳು ಬೇಕೋ ಯಾರಿಗೆ ಗೊತ್ತು. ಈಗ ಹೆಂಗೆ ಸಸ್ಪೆಂಡ್ ಮಾಡಿ ಹಾಕ್ಬಿಟ್ರೆ ನೋಡಿ, ಹಂಗೆ ಸಸ್ಪೆಂಡ್ ಮಾಡಾಕಿ. ಯಾಕೆ ಈ ಹಿಂದಕ್ಕೆ ವಾಲ್ಮೀಕಿ ನಿಗಮ ಮಂಡಳಿಯ ವಿಚಾರದಲ್ಲಿ ಸಚಿವ ಸ್ಥಾನದಲ್ಲಿದ್ದಂತಹ ನಾಗೇಂದ್ರ ಅವರನ್ನು ಸಚಿವ ಸ್ಥಾನದಿಂದ ಕೆಳಗಿಳಿಸಿದ್ರಲ್ಲ, ಬಹಳ ದೊಡ್ಡ ಮನಸ್ಸು ಮಾಡಿ. ಅದು ಏನು ತಿಂಗಳಾನ್ಗಟ್ಲೆ ಆದಮೇಲೆ, ಜೈಲಿಗೆ ಹೋಗಿ ಬಂದ ಮೇಲೆ. ಹಂಗೆ ಮಾಡ್ರಿ, ಪಕ್ಷದಿಂದ ಉಚ್ಚಾಟನೆ ಮಾಡ್ರಿ. ಯಾಕಾಗಲ್ಲ ನೋಡೋಣ. ಹೌದಪ್ಪ, ನಿನ್ನ ಮೇಲೆ ಹಿಂಗೊಂದು ಆರೋಪ ಇದೆ, ನಿನ್ನ ಹಿಂಗೆ ಗನ್ಮ್ಯಾನ್ಗಳಿಂದ ಬುಲೆಟ್ಗಳು ಬಿದ್ದಿದೆ ಅನ್ನೋ ವಿಷಯ ಬರ್ತಾ ಇದೆ, ಆ ಆರೋಪದಿಂದ ನೀನು ಮುಕ್ತ ಆಗೋ ತನಕ ನಿನ್ನ ಪಕ್ಷದಿಂದ ಹೊರಗಡೆ ಇಡ್ತೀವಿ ಅಂತೇಳಿ ಒಂದು ನಿರ್ಣಯಕ್ಕೆ ಬನ್ನಿ. ಯಾಕೆ ಯತ್ನಾಳರವ್ರು ನಿಟ್ಟಿಲ್ವಾ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪಕ್ಷದಿಂದ ಹೊರಗಡೆ ಇಡೋಕ್ಕಾಗಲ್ವಾ? ಹಂಗೆ ಅದು ಏನು ಅಂತ ಗೊತ್ತಿಲ್ಲ. ಈ ಹಿಂದೆನೂ ಅಷ್ಟೇ RCB ಸ್ಟ್ಯಾಂಪ್ಯಾಡ್ ಆಯಿತು. ಸ್ಟ್ಯಾಂಪ್ಯಾಡ್ ಆಗುತ್ತೆ ಅಂಥೇಳಿ ಕನಸು ಬಿದ್ದಿರುತ್ತಾ ಪೊಲೀಸರಿಗೆ? ಅಥವಾ ಅಷ್ಟು ಜನ ಸೇರ್ತಾರೆ, ಅಷ್ಟು ಕಂಟ್ರೋಲ್ ತಪ್ಪುತ್ತೆ, ಅಷ್ಟು ಸಾವು ನೋವುಗಳಾಗುತ್ತೆ ಅನ್ನುವಂಥದ್ದು ಏನಾದರೂ ಯಾರಿಗಾದರೂ ಮುಂಚೆ ಗೊತ್ತಿತ್ತ? ಸರಿ, ನೀವು ಅತ್ಯಂತ ಅವಸರದಲ್ಲಿ ಅಷ್ಟು ಅರ್ಜೆಂಟಲ್ಲಿ ಸಂಭ್ರಮಾಚರಣೆಯನ್ನು ಮಾಡಿದ್ರಲ್ಲ, ಯಾರು ಹೇಳಿದರು ಮಾಡೋದಕ್ಕೆ? ಯಾರು ಕೇಳಿದ್ರು? ಪ್ಲ್ಯಾನ್ ಮಾಡಿಕೊಂಡು 1-2 ದಿನ ಬಿಟ್ಟು ಆ RCB ಟ್ರೋಫಿ ಗೆದ್ದು ಸಂಭ್ರಮಾಚರಣೆಯನ್ನು ಮಾಡ್ಬೋದಿತ್ತಲ್ವ? ಇಮಿಡಿಯೇಟ್ ಆಗಿ ಮಾಡಿದ್ರಿ. ಅಲ್ಲೂ ಅಷ್ಟೇ, ಆ ಸ್ಟ್ಯಾಂಪ್ಯಾಡ್ ಆಯಿತು. ಸ್ಟ್ಯಾಂಪ್ಯಾಡ್ ಆಗಿ ವೆರಿ ನೆಕ್ಸ್ಟ್ ಮೂಮೆಂಟ್ ಆ ದಯಾನಂದರವ್ರನ್ನ ಸಸ್ಪೆಂಡ್ ಮಾಡಿದ್ರು ಕಮಿಷನರ್. ಮಾತಿಗೆ ಸಸ್ಪೆಂಡ?
ಸರಿ, ಅಲ್ಲೇನಾಯಿತು, ಇಲ್ಲೇನಾಯಿತು? ಆ ವ್ಯಕ್ತಿ ಇನ್ನೂ ಅಧಿಕಾರ ತಗೊಂಡು ಕೆಲವು ಗಂಟೆಗಳು ಆಗಿಲ್ವಲ್ಲ, ಅಷ್ಟರಲ್ಲೇ ಸಸ್ಪೆಂಡ್. ಬಟ್ ಒಂದಂತರೂ ಏನು ಅಂತಂದರೆ, ಆತ್ಮಹತ್ಯೆಗೆ ಶರಣಾಗೋಕ್ಕೆ ಪ್ರಯತ್ನ ಪಟ್ಟರು ಪವನ್ ನಜ್ಜೂರ್ ಅನ್ನುವಂತಹ ವಿಷಯ ಸಂಪೂರ್ಣ ಶುದ್ಧ ಸುಳ್ಳು. ಅವರ ತಾಯಿನೇ ಬಹಳ ಸ್ಪಷ್ಟಪಡಿಸಿದ್ದಾರೆ, ನನ್ನ ಮಗನಿಗೆ ಆಘಾತ ಆಗಿದೆ, ಆತಂಕ ಆಗಿದೆ, ಅದು ಸತ್ಯ. ಆದರೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿಲ್ಲ. ಬಟ್ ನನ್ನ ಮಗನಿಗೆ ಈಗ ಸದ್ಯಕ್ಕೆ ವಿಶ್ರಾಂತಿ ಬೇಕಾಗಿದೆ, ಯಾಕಂದರೆ ಅವನು ಆತಂಕದಲ್ಲಿದ್ದಾನೆ, ಹಿ ಬಿಕಮ್ ಪ್ಯಾನಿಕ್. ಆದ್ದರಿಂದ ಅವನಿಗೆ ಒಂದು ಸ್ವಲ್ಪ ವಿಶ್ರಾಂತಿ ಬೇಕು ಅಂತ ಅವ್ರ ತಾಯಿನೇ ಹೇಳಿದ್ದಾರೆ. ಅದ್ರ ಜೊತೆಗೆ ಸರ್ಕಾರ ಒಂದು ಸ್ವಲ್ಪ ನೋಡಿಕೊಂಡು ಈ ನಿರ್ಣಯಕ್ಕೆ ಬರಬೇಕಿತ್ತು. ಏಕಾಏಕಿ ಆತನನ್ನು ಸಸ್ಪೆಂಡ್ ಮಾಡಿರೋದು ಮುಂದಿನ ಆತನ ಭವಿಷ್ಯಕ್ಕೆ ಅಥವಾ ಮುಂದಿನ ಆತನ ಕಾರ್ಯನಿರ್ವಹಣೆಗೆ ಎಲ್ಲೋ ಒಂದು ಕಡೆ ಧಕ್ಕೆ ಉಂಟಾಗುತ್ತೆ, ಡಿಸ್ಟರ್ಬೆನ್ಸ್ ಆಗುತ್ತೆ ಅನ್ನುವಂತಹ ಆತಂಕವನ್ನು ಅವ್ರ ತಾಯಿಯವರು ವ್ಯಕ್ತಪಡಿಸಿದ್ದಾರೆ. ಬಟ್ ವಾಟ್ ಎವರ್, ಪವನ್ ನಜ್ಜೂರ್ ಅನ್ನುವಂತಹ SP, ಬಳ್ಳಾರಿಯ SP ಏನಾಗಿದ್ದರು, ಈಗ ಅವರು ಸಸ್ಪೆಂಡ್ ಆಗಿದ್ದಾರೆ. ಬಟ್ ಸಸ್ಪೆಂಡ್ ಆಗಿದ್ದಕ್ಕೇ ಮಾನಸಿಕರಾಗಿ ಯಾವುದೋ ಒಂದು ಒತ್ತಡದಿಂದ ಆತ್ಮಹತ್ಯೆಗೆ ಯತ್ನಿಸಿದರು ಅನ್ನುವಂತಹ ಸುದ್ದಿ ಏನು ಬಂದಿತ್ತು, ಇಟ್ಸ್ ಎ ಕಂಪ್ಲೀಟ್ಲಿ ಫಾಲ್ಸ್. ಯಾವುದೇ ಥರದ ಆತ್ಮಹತ್ಯೆಗೆ ಅವರು ಪ್ರಯತ್ನ ಪಟ್ಟಿಲ್ಲ ಅನ್ನುವಂಥದ್ದು ಈಗ ಖಾತ್ರಿಯಾಗಿದೆ, ಅವರ ತಾಯಿನೇ ಹೇಳಿದ್ದಾರೆ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ TV. ನಮಸ್ಕಾರ.